ನಾನು ನೀರಾವರಿ ಸಚಿವನಾಗಿದ್ದಾಗ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 58,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ವಿಜಯಪುರದಲ್ಲಿ 14,000 ಕೋಟಿ ರೂಪಾಯಿ ಯೋಜನೆ ಕೊಟ್ಟಿದ್ವಿ. ಸಿದ್ದರಾಮಯ್ಯ ಸಾಹೇಬರು ನನಗೆ ಎಂದೂ ಕೂಡ ಯಾಕಪ್ಪ ಇಷ್ಟು ದುಡ್ಡು ನೀವು ಒಯ್ತಿ ಅಂತ ಕೇಳಿಲ್ಲ. ಒಂದು ಕ್ಯಾಬಿನೆಟ್ನಾಗಂತೂ ನಾವು ಬರೀ ತುಪ್ಸಿ ಬಬಲೇಶ್ವರ 3,600 ಕೋಟಿ ರೂಪಾಯಿ ತೊಗೊಂಡ್ರು. ಅವತ್ತು ನನಗೆ ರಾಕೇಶ್ ಸಿಂಗ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗೂ ಜಲಸಂಪನ್ನ ಸರ್ ಇದೇನು ಆಗಂಗಿಲ್ಲ ವಿಚಾರ ಮಾಡಿರಿ ಅಂದರು. ಆಗಂಗಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಟ್ಟಿರ್ತೀನಿ. ಆದರೆ ಕ್ಯಾಬಿನೆಟ್ನಾಗ ಆಗಿದ್ದೇನಂದ್ರೆ ನಾನು ಹೋಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನೋಡಿದ್ರು 3,000 ಯಾರು ಎಲ್ಲರನ್ನ ಯಾರ್ಯಾರು ಕ್ಯಾಬಿನೆಟ್ ಉಳಿದ ಮೆಂಬರ್ಗಳು ಜಗ ತೆಗಿತಾರ ತೊಗೊಂಡಿದ್ದು ನಾನು. ನಿಮ್ಮ ಜಿಲ್ಲೆಗೆ ನೀವೆಲ್ಲ ಇಷ್ಟೆಲ್ಲ ದುಡ್ಡು ಒಯ್ತಿದ್ದೀರಿ ಅಂಥೇಳಿ ಯಾರೂ ಕೂಡ ಮಾತಾಡಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಒಯ್ತೀವಿ ವೈಪ ಎಂ ಬಿ ಪಾಟೀಲ್ ಅವರ ಔದಾರ್ಯತೆ ಇವತ್ತು ದಿವಸ ನಾವು ಇವತ್ತು ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ನೀರಾವರಿ ಮಾಡಿದ್ದೀವಿ. ಇನ್ನೊಂದು ಹಂತ ನಮ್ಮ ಆಲ್ಮಟ್ಟಿ ಅಣೆಕಟ್ಟು ಹೆಚ್ಚಿಗೆ ಆಗಬೇಕು. ಎತ್ತರ 519 520 ಆಗಬೇಕು. ತನ್ನ ಮೂಲಕ ಹೊಲಗಳಿಗೆ ನೀರು ಕೊಡುವಂಥದ್ದು ಆಗಬೇಕು. ಯಾಕಂದ್ರೆ ನಮ್ದು ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಈಗ ಏನು ಕೆಲಸ ಮಾಡಿದ್ದು ಗೆಜೆಟ್ ನೋಟಿಫಿಕೇಶನ್ಗೆ ಪೂರ್ವವಾಗಿ ನಾವು ಮಾಡಿದ್ದೀವಿ. ಅದರ ನಂತರ ಆಗಬೇಕಾಗಿದ್ದ ಕೆಲಸ ಇದೆ. ಇನ್ನೂ ನೋಟಿಫಿಕೇಶನ್ ಇನ್ನು ಮೇಲೆ ಆಗಬೇಕಾಗಿದ್ದ ಕೆಲಸ ನಾವು ಮೊದಲೇ ಮಾಡಿದ್ದೀವಿ. ಪ್ರಯರ್ ಆ್ಯಕ್ಷನ್. ಹೀಗಾಗಿ ಒಂದು ಹಂತಕ್ಕೆ ನಾವು ಇವತ್ತೊಂದು ದಿವಸ ಈ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಬೊಕ್ಷಿ ನೀರನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇಂಡಸ್ಟ್ರೀಸ್ ಮಂತ್ರಿಯಾಗಿಯೂ ಕೂಡ ನಾನು ಪ್ರತಿ ಮೀಟಿಂಗ್ನಾಗ ಏನಾರು ಮಾಡಬೇಕಪ್ಪ. ಯಾಕಂದರೆ ಇಂಡಸ್ಟ್ರೀಸ್ ತರೋದು ಭಾಳ ಕಷ್ಟಕರ ಕೆಲಸ. ನೀರು ತಂದಿದ್ದು ನಾವು ಸರಳ ಆಯಿತು, ಆದರೆ ಇಂಡಸ್ಟ್ರಿ ತರೋದು ಭಾಳ ಕಷ್ಟ. ಅವರೆಲ್ಲ ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ. ಬರೀ ಬಿಜಾಪುರಕ್ಕೆ ಬರ್ರಿ ಅಂದ್ರೆ ಇಲ್ರಿ ಬೆಂಗಳೂರು ಕೊಡ್ರಿಲ್ಲ, ನಾವು ಹೈದರಾಬಾದ್ಗೆ ಹೋಗ್ತೀವಿ, ಚೆನ್ನೈಗೆ ಹೋಗ್ತೀವಿ, ಪೂನಾಕ್ಕೆ ಹೋಗ್ತೀವಿ, ಮುಂಬೈಗೆ ಹೋಗ್ತೀವಿ ಅಂತ ಹೇಳ್ತಾರೆ, ಅಂಜಿಸ್ತಾರೆ ನಮ್ಮನ್ನು. ಹೀಗಾಗಿ ಆದರೂ ಕೂಡ ನಾವು ಪ್ರಯತ್ನ ನಡೆದದು. ಈಗ ಮೈಸೂರು ಸ್ಯಾಂಡಲ್ ಸೋಪ್ ನಂತರ ನಾವು 500 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿ ಭಾಳ ದೊಡ್ಡ ಮಾಡಿದ್ದೀವಿ. ಆ ಫ್ಯಾಕ್ಟ್ರಿ 2ನೇ ಫ್ಯಾಕ್ಟ್ರಿ ಉತ್ತರ ಕರ್ನಾಟಕ ಹಾಕಬೇಕಂತ ಬಂದಾಗ ನಾವು ಬಿಜಾಪುರ ಮಾಡಬೇಕು. ನಾನೇ ಅದನ್ನು ಬೆಳೆಸಿದ್ದೀನಿ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್. ನಮ್ಮದು ಸ್ವಾರ್ಥನೂ ಇರುವುದಲ್ಲ. ಮತ್ತು ಅದಕ್ಕೆ ನಮಗೆ ಇಟ್ಟಂಗಾಗ ಒಂದು ಸುಮಾರು 1000 ಮಂದಿಗೆ ಉದ್ಯೋಗ ಸಿಗ್ತದೆ. ಕ್ಯಾಂಪಕೋಲ ಒಂದು 1200 ಜನರಿಗೆ ಉದ್ಯೋಗ ಕೊಡ್ತಾರೆ. ಸುಜ್ಲೋ ಅಂದವ್ರು ಒಬ್ಬರು ಬರ್ತಾ ಇದ್ದಾರೆ, ಅವರು ಒಂದು 2,000 ಮಂದಿಗೆ ಉದ್ಯೋಗ ಕೊಡ್ತಿದ್ದಾರೆ. ಆಮೇಲೆ ನಮ್ಮ ಇವರು ವಿಠೇರ ಅಂಥೇಳಿ ಎಲ್ಲ ಈ ತೊಗರಿ ಗಿಗರಿ ಎಲ್ಲ ಇದು ಮಾಡ್ಕೊಂಡು ಫುಡ್ ಪ್ರೊಸೆಸಿಂಗ್ ಇದೆ, ಅವರೊಂದು 300 ಜನಕ್ಕೆ ಉದ್ಯೋಗ ಕೊಡ್ತಾರೆ. ಉದ್ಯೋಗ ಕೊಡೋಕ್ಕಿಂತ ಜಾಸ್ತಿ ಅವರು ಈ ಪಲ್ಸಸ್ಸನ್ನು ಬೇಳೆ ಕಾಳುಗಳನ್ನು ಖರೀದಿ ಮಾಡೋದ್ರಿಂದ ನಮ್ಮ ರೈತರಿಗೆ ಶಕ್ತಿ ಬರುವಂಥದ್ದು ಆಗ್ತದೆ. ಹೀಗೆ ಮಾಡಿದರೆ ನನ್ನ ಅವಧಿಯಲ್ಲಿ 2 ವರ್ಷನಾಗ ಒಂದು 10 ಫ್ಯಾಕ್ಟ್ರಿ ಇವತ್ತೊಂದು ದಿವಸ ಒಂದು 10 ಫ್ಯಾಕ್ಟ್ರಿಯರೇ ಇವತ್ತೊಂದು ದಿವಸ ನಾನೇನು ದೇವರಲ್ಲಿ ಎಲ್ಲವನ್ನೂ ಮಾಡ್ತೀನಿ ಅಂತ ಸುಳ್ಳು ಹೇಳುವಂಥದ್ದಲ್ಲ. 10 ಫ್ಯಾಕ್ಟ್ರಿಯರೇ ಇಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಆ ಪ್ರಯತ್ನವನ್ನು ಒಂದು ದಿವಸ ಮಾಡಿದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ಕಾರ್ಯಾಲಯ ಇದು ದೇವಸ್ಥಾನ ಇದ್ದಂಗೆ, ಇದು ಗುಡಿ ಇದ್ದಂಗೆ. ನೀವೆಲ್ಲ ಪಕ್ಷದ ಕಾರ್ಯಕರ್ತರು, ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಇವತ್ತೊಂದು ದಿವಸ ಆ ದೇವರ ಗುಡಿಯಲ್ಲಿ ಇವತ್ತೊಂದು ದಿವಸ ನೀವು ಭಾಗ, ನೀವೇ ದೇವರಿದ್ದಂಗೆ ನಮಗೆ. ಅದನ್ನು ನಾವು ತಿಳ್ಕೊಂಡು ಇವತ್ತೊಂದು ದಿವಸ ನಾವು ಕೆಲಸ ಮಾಡಬೇಕು.